ದೇಶಾದ್ಯಂತ ಹಂಗಾಮ ಸೃಷ್ಟಿಸಿದಂತಹ ಜಿರಳೆ ಲೈಸೆನ್ಸ್ಗೆ ಅರ್ಜಿಯನ್ನ ಸಲ್ಲಿಸಿದೆ. ಆದರೆ ಇದೇ ಸಿಜೆಪಿಯಿಂದ ರಾಷ್ಟ್ರೀಯ ಭದ್ರತೆಗೆ ಆತಂಕ ಇದೆ ಅಂತ ಹೇಳಿ ಇಂಟೆಲಿಜೆನ್ಸ್ ಬ್ಯೂರೋ ವರದಿಯನ್ನ ಕೊಟ್ಟಿದೆ. ಇತ್ತ ಕಾಕ್ರೋಚ್ ವಿರುದ್ಧ ಕೆಲವರು ಹಿಟ್ ಹಿಡಿದ್ರೆ ವಿಪಕ್ಷಗಳು ಪರವಾಗಿ ಬ್ಯಾಟ್ ಬೀಸಿವೆ. ಮೋದಿ ಮೆಲೋಡಿಗೆ ಕಾಂಗ್ರೆಸ್ ಕೆರಳಿದೆ. ಅದರಲ್ಲೂ ಹಿರಿಯ ನಾಯಕ ಹರಿಪ್ರಸಾದ್ ಮುದಿಯ ಮೋದಿ ಅಂತ ಹೇಳಿ ನಾಲಿಗೆ ಹರಿಬಿಟ್ಟಿದ್ದಲ್ಲದೆ ಪ್ರಧಾನಿಯನ್ನ ಉಷ್ಟ್ರ ಪಕ್ಷಿಗೂ ಹೋಲಿಸಿದ್ದು ಕಿಡಿ ಹೊತ್ತಿಸಿದೆ. ರೂಪಾಯಿ ಮೌಲ್ಯ ಕುಸಿತಕ್ಕೆ ಮೋದಿ ವಿರುದ್ಧ ಗುಂಡೂರಾವ್ ಸಿಡಿಗುಂಡಾಗಿದ್ದಾರೆ. ಅದ್ಯಾಕೋ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪದೇ ಪದೇ ಹುತ್ತ ಕೈ ಹಾಕ್ತಾ ಇದೆ. ಡಿಜೆಹಳ್ಳಿ ಕೇಸ್ ಬೆನ್ನಲ್ಲೇ ಆಳಂದ ದರ್ಗಾ ಗಲಾಟೆ ಕೇಸ್ಗಳನ್ನು ಹಿಂಪಡೆದಿದ್ದು ರಣರಂಗ ಆಗ್ಬಿಟ್ಟಿದೆ. ಮುಸ್ಲಿಮರು ಆತ್ಮರಕ್ಷಣೆಗೆ ದೊಣ್ಣೆ ಇಟ್ಕೊಂಡಿದ್ದಾರೆ ಅನ್ನುವಂಥ ವ್ಯಾಖ್ಯಾನ ಕೇಸರಿ ಪಡಿಯನ್ನ ಕೆರಳಿಸಿದೆ. ಇದು ನಿಜಕ್ಕೂ ಆಘಾತಕಾರಿ. ಮನೆಗೆ ನುಗ್ಗಿದಂತಹ ದುಷ್ಟರಿಬ್ಬರು ಬಾಲಕನಿಗೆ ಕೊಟ್ಟಂತಹ ಇಂಜೆಕ್ಷನ್ ಧಾರುವಾಡವನ್ನ ಬೆಚ್ಚಿ ಬೀಳಿಸಿದೆ. ಆಸ್ಪತ್ರೆಯಲ್ಲಿರುವಂತಹ ಬಾಲಕ ಸುರಕ್ಷಿತನಾಗಿದ್ರು ಇಂಜೆಕ್ಷನ್ ಯಾವುದು ಅಂತ ಪೋಷಕರು ಮಾತ್ರವಲ್ಲದೆ ಇಡೀ ಊರೇ ದಿಗಿಲುಗೊಂಡಿದೆ. ಮಕ್ಕಳ ಕಳ್ರ ಅನ್ನುವಂತಹ ಶಂಕೆ ಮೂಡಿದೆ. ಆಫ್ರಿಕಾದ ಡೆಡ್ಲಿ ವೈರಸ್ ಎಬೋಲಾ ಮತ್ತೆ ಆತಂಕವನ್ನ ಸೃಷ್ಟಿ ಮಾಡಿದ್ದು ಭಾರತ ಹೈ ಅಲರ್ಟ್ ಆಗಿದೆ. ದೆಹಲಿಯ ಭಾರತ ಆಫ್ರಿಕಾ ಶೃಂಗಸಭೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ವಿಮಾನ ನಿಲ್ದಾಣದಲ್ಲಿ ಹದ್ದಿನ ಕಣ್ಣಿಟ್ಟಿರುವಂತಹ ಕೇಂದ್ರ ಸರ್ಕಾರ ಮುನ್ನೆಚ್ಚರಿಕಾ ಕ್ರಮವಾಗಿ ಕೆಲ ಸೂಚನೆಗಳನ್ನ ಕೊಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.